ಕನ್ನಡದಲ್ಲೇ ಹೊಸ ಪದಗಳನ್ನು ಕಟ್ಟುವ ಬಗೆ. ಡಿ.ಎನ್. ಶಂಕರ್ ಭಟ್. ಇಂಗ್ಲಿಷ್ ಪದಗಳಿಗೆ ಕನ್ನಡ ಪದಗಳು. ಹೆಸರು ಪದಕ್ಕೆ ಪರಿಚಯ ಪದವನ್ನು ಸೇರಿಸುವುದು. ಇಂತಹ ಜೋಡು ಪದಗಳಲ್ಲಿ ಮೊದಲನೆಯ ಪದವಾಗಿ ಹೆಸರು ಪರಿಚಯ ಅಡ್ಜೆಕ್ಟಿವ್ ಮತ್ತು ಯಸಕ ಪರಿಚಯ ಆಡ್ವರ್ಬ್ ಎಂಬ ಎರಡು ಬಗೆಯ ಪರಿಚಯ ಪದಗಳು ಬರಬಲ್ಲುವು. ಈ ಎರಡು ಬಗೆಯ ಪರಿಚಯ ಪದಗಳ ಬಳಕೆಯ ನಡುವೆ ಒಂದು ಮುಖ್ಯವಾದ ವ್ಯತ್ಯಾಸವಿದೆ. ಹೆಸರು ಪರಿಚಯಗಳು ನೇರವಾಗಿ ಹೆಸರು ಪದ ಗುರುತಿಸುವ ಪಾಂಗಿನ ಪರಿಚಯನ್ನು ತಿಳಿಸುತ್ತವೆ. ಆದರೆ ಯಸಕ ಪರಿಚಯಗಳು ಜೋಡು ಪದದಲ್ಲಿ ತಿಳಿಸಿಲ್ಲದ ಒಂದು ಯಸಕದ ಇರುವಿಕೆಯ ಪರಿಚಯನ್ನು ತಿಳಿಸಿ ಅಂತಹ ಯಸಕದ ಮೂಲಕ ಹೆಸರು ಪದ ಗುರುತಿಸುವ ಪಾಂಗಿನ ಪರಿಚಯನ್ನು ತಿಳಿಸುತ್ತವೆ. ಎತ್ತುಗೆಗಾಗಿ ಕಿರುಬೆರಳು ಎಂಬ ಜೋಡು ಪದದಲ್ಲಿ ಬಳಕೆಯಾಗಿರುವ ಕಿರು ಎಂಬ ಹೆಸರು ಪರಿಚಯ ಬೆರಳು ಎಂಬ ಹೆಸರು ಪದ ಗುರುತಿಸುವ ಪಾಂಗಿನ ಪರಿಚಯನ್ನು ನೇರವಾಗಿ ತಿಳಿಸುತ್ತದೆ. ಇದಕ್ಕೆ ಬದಲು ಹಿಂಬರಹ ಎಂಬುದರಲ್ಲಿ ಬಳಕೆಯಾಗಿರುವ ಹಿಂ ಎಂಬ ಯಸಕ ಪರಿಚಯ ಬೇರು ಬರೆ ಎಂಬ ಯಸಕದ ಪರಿಚಯನ್ನು ತಿಳಿಸುವ ಮೂಲಕ ಹಿಂಬದಿಯಲ್ಲಿ ಬರೆಯುವ ಬರಹ ಎಂಬುದಾಗಿ ಬರಹ ಎಂಬ ಹೆಸರು ಪದದ ಪರಿಚಯನ್ನು ತಿಳಿಸುತ್ತದೆ. ಆದರೆ ಕೆಲವು ಯಸಕ ಪರಿಚಯಗಳು ಹೆಸರು ಪದ ಗುರುತಿಸುವ ಪಾಂಗಿನ ಪರಿಚಯನ್ನು ನೇರವಾಗಿಯೂ ತಿಳಿಸಬಲ್ಲುವು. ಎತ್ತುಗೆಗಾಗಿ ನಡುಹಗಲು ಎಂಬುದರಲ್ಲಿ ಬಳಕೆಯಾಗಿರುವ ನಡು ಎಂಬ ಯಸಕ ಪರಿಚಯ ನೇರವಾಗಿ ಹಗಲಿನ ನಡುಭಾಗವನ್ನು ತಿಳಿಸುತ್ತಿದ್ದು ಇದಕ್ಕಾಗಿ ಯಸಕವೊಂದನ್ನು ಬಳಸಬೇಕಾಗಿಲ್ಲ. ಕೆಲವು ಯಸಕ ಪರಿಚಯಗಳು ಈ ಎರಡು ಬಗೆಯ ಬಳಕೆಗಳನ್ನು ತೋರಿಸುತ್ತವೆ. ಹೆಸರು ಪರಿಚಯಗಳ ಬಳಕೆ. ಜೋಡು ಪದಗಳಲ್ಲಿ ಬರುವ ಹಲವು ಹೆಸರು ಪರಿಚಯಗಳನ್ನು ಅವುಗಳ ಬೇರಿನ ರೂಪದಲ್ಲಿ ಬಳಸಲು ಬರುತ್ತದೆ ಮತ್ತು ಈ ಹೊಲಬನ್ನು ಬಳಸಿ ತುಂಬಾ ಅಡಕವಾದ ಹೊಸ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಈ ರೀತಿ ಬೇರಿನ ರೂಪದಲ್ಲಿ ಬರಬಲ್ಲ ಕೆಲವು ಮುಖ್ಯವಾದ ಹೆಸರು ಪರಿಚಯಗಳನ್ನು ಮತ್ತು ಅವುಗಳ ಬಳಕೆಯಲ್ಲಿ ಕಾಣಿಸಿಕೊಳ್ಳುವ ಕಟ್ಟಳೆಗಳನ್ನು ಕೆಳಗೆ ಕೊಡಲಾಗಿದೆ. 1. ಅಳ್. ಇದಕ್ಕೆ ತೋರಿಕೆಯ ಮೇಲ್ಮೇಲಿನ ಎಂಬ ಹುರುಳಿದೆ. ಎತ್ತುಗೆಗಾಗಿ ಅಳ್ಳೇರು ಎಂದರೆ ಮೇಲ್ಮೇಲಿನ ಗೀರಿದ ಇಲ್ಲವೇ ಪರಚಿದ ಗಾಯ. ಏರು ಎಂದರೆ ಗಾಯ. ಇದಲ್ಲದೆ ನೌರಾದ ಅಳ್ಮಿದುಳು, ತೆಳುವಾದ ಅಳ್ನೆತ್ತಿ ಎಂಬಂತಹ ಹುರುಳು ಇದಕ್ಕಿದೆ. ಇದೇ ಅಳ್ ಎಂಬ ರೂಪದಲ್ಲಿ ಇನ್ನೊಂದು ಬೇರು ಇದೆ. ಇದಕ್ಕೆ ಗಟ್ಟಿಯಾದ ದಪ್ಪವಾದ ಎಂಬ ಹುರುಳಿದೆ. ಅಳ್ಗೆಸರು ಎಂದರೆ ದಪ್ಪವಾದ ಕೆಸರು. 2. ಇನ್ ಯು. ಇದಕ್ಕೆ ಸಿಹಿಯಾದ, ಇಂದುಟಿ, ಇಮ್ಮಾವು, ಇನ್ನುಣಿಸು, ಇಮ್ಮೊರೆ, ಚೆನ್ನಾಗಿರುವ, ಇಂದೋಳು ಇಲ್ಲವೇ ಮೆಚ್ಚಿಗೆಯಾಗುವ ಎಂಬ ಹುರುಳಿದೆ. ಇನಿ ಎಂಬ ಪದರೂಪದಲ್ಲೂ ಇದನ್ನು ಜೋಡು ಪದಗಳಲ್ಲಿ ಬಳಸಲಾಗುತ್ತದೆ. ಇನಿಮಾವು, ಇನಿಗಂಪು, ಇನಿಗೈತ, ಇನಿನುಡಿ, ಇನಿನಲ್ಲ, ಇನಿಗಣ್ಣು, ಇನಿಗೋಲು ಎಂದರೆ ಕಬ್ಬು. 3. ಎರೆ. ಇದಕ್ಕೆ ಕಡು ಕೆಂಪು ಇಲ್ಲವೇ ಕಡು ಕಂದು ಎಂಬ ಹುರುಳಿದೆ. ಇದರ ಬಳಕೆಯನ್ನು ಎರೆನೆಲ, ಎರೆಮಣ್ಣು, ಎರೆಗತ್ತಲೆ ಎಂಬಂತಹ ಜೋಡು ಪದಗಳಲ್ಲಿ ಕಾಣಬಹುದು. 4. ಎಳೆ ಎಳ. ಇದಕ್ಕೆ ಎಳೆಯ, ಎಳೆಹುಲ್ಲು, ಎಳಗರು, ಎಳಗರಿಕೆ, ನಸು, ಎಳೆಗಪ್ಪು, ಎಳೆಗಂಪು, ಎಳಗತ್ತಲೆ, ಎಳಗಾಳಿ, ಎಳಗಾವು, ನೌರು, ಎಳೆತೊಗಲು, ಎಳಮೊಳಗು, ಚಿಕ್ಕ, ಎಳಗೂಸು, ಎಳಮಿಂಚು, ಎಳಮುತ್ತು ಎಂಬಂತಹ ಹುರುಳುಗಳಿವೆ. ತೆರೆಯುಲಿಯಲ್ಲಿ ಮೊದಲಾಗುವ ಪದಗಳೆದುರು ಇದನ್ನು ಸೇರಿಸುವ ಮೊದಲು ಓಕಾರವನ್ನಿರಿಸಬೇಕಾಗುತ್ತದೆ. ಎಳೆ ಪ್ಲಸ್ ಎಲರು, ಎಳೆವೆಲರು. ಎಳನೀರು ಎಂಬಲ್ಲಿ ಇದು ನೀರಿನ ಬದಲು ನೀರಿರುವ ತೆಂಗಿನಕಾಯಿಯ ಪರಿಚಯನ್ನು ತಿಳಿಸುತ್ತದೆ. 5. ಒಣ. ಇದಕ್ಕೆ ಒಣಗಿದ, ಒಣನೆಲ, ಒಣದೊಗಲು, ಬಾಡಿದ, ಒಣಗಿಡ, ಕೊರಗುವ ಇಲ್ಲವೇ ಅಳುವ, ಒಣಮೋರೆ, ಟೊಳ್ಳು, ಒಣಹರಟೆ, ಪಡಪಿಲ್ಲದ,
ಒಣ ಕೆಲಸ, ಒಣ ಮಾತು, ಒಣಬಾಳು, ತೋರಿಕೆಯ, ಒಣನಗು ಎಂಬಂತಹ ಹುರುಳುಗಳಿವೆ. 6 ಒಳ್. ಇದಕ್ಕೆ ಒಳ್ಳೆಯ ಇಲ್ಲವೇ ಚಲುವಾದ, ಒಳ್ನಾಡು, ಒಳ್ಗನ್ನಡ, ಒಳ್ಗಂಪು, ನನ್ನಿ, ಒಳ್ಮಾತು ಎಂದರೆ ನೀತಿಯ ಮಾತು, ದೊಡ್ಡ, ಒಳ್ಕಿಡಿ, ಒಳ್ಗೆರೆ, ಒಳ್ಮಿಂಚು, ಹೆಚ್ಚಿನ, ಒಳ್ಕೆಸರು ಎಂಬಂತಹ ಹುರುಳುಗಳಿವೆ. ತೆರೆಯುಲಿಯ ಮೊದಲು ಇದರ ಕೊನೆಯ ಳಕಾರ ಇಮ್ಮಡಿಯಾಗುತ್ತದೆ. ಒಳ್ಳಲರು, ಒಳ್ಳಾಳು. 7 ಕಟ್ ಕಡು. ಇದಕ್ಕೆ ಬಿಗಿಯಾದ, ಕಡುಗಂಟು, ಅಳವಿನ, ಕಟ್ಟಾಳು, ಕಟ್ಟೆಸಕ, ಕಡುಬಲ್ಲಿದ, ಬಿರುಸಾದ, ಕಡುಗಾಳಿ, ಕಡುಮಳೆ, ಕಟ್ಟುಕ್ಕು, ಹೆಚ್ಚಿನ, ಕಡುಕೋಡು, ಕಡುಗತ್ತಲೆ, ಕಡುಮುಪ್ಪು, ಕಟ್ಟಳುಕು, ಕಟ್ಟಂದ, ಕಟ್ಟದಟು, ದೊಡ್ಡ, ಕಡುಕಳ್ಳ, ಕಡುಕಾವಲಿ, ಕಟ್ಟರಸ, ದಟ್ಟವಾದ ಇಲ್ಲವೇ ದಪ್ಪವಾದ, ಕಟ್ಟಡವಿ, ಕಟ್ಟಂಬಲಿ ಎಂಬಂತಹ ಹುರುಳುಗಳಿವೆ. ಇದರ 2 ರೂಪಗಳಲ್ಲಿ ಕಟ್ಟ ಎಂಬುದು ತೆರೆಯುಲಿಯ ಮೊದಲು ಕಟ್ಟಡವಿ, ಕಟ್ಟಿರುವೆ, ಕಟ್ಟೆಚ್ಚರ ಬರುತ್ತದೆ ಮತ್ತು ಕಡು ಎಂಬುದು ಮುಚ್ಚುಲಿಯ ಮೊದಲು ಕಡುಬಿಸಿಲು, ಕಡುಬಡವ ಬರುತ್ತದೆ. ಕಕಾರದಲ್ಲಿ ಮೊದಲಾಗುವ ಕೆಲವು ಪದಗಳೆದುರು ಇದಕ್ಕೆ ಕಗ್ ಎಂಬ ರೂಪವೂ ಇದೆ. ಕಗ್ಗತ್ತಲೆ, ಕಗ್ಗಲ್ಲು. ಆದರೆ ಹೊಸ ಪದಗಳನ್ನು ಉಂಟು ಮಾಡುವವರು ಇಂತಹ ಪದಗಳೊಂದಿಗೂ ಕಡು ಎಂಬುದನ್ನೇ ಬಳಸಬಹುದು. 8 ಕಮ್. ಇದಕ್ಕೆ ಸೊಗಡು ಎಂಬ ಹುರುಳಿದ್ದು ಕಮ್ಮೆಲರು, ಕಮ್ಮೆಣ್ಣೆ ಎಂಬಂತಹ ಜೋಡು ಪದಗಳಲ್ಲಿ ಇದರ ಬಳಕೆಯನ್ನು ಕಾಣಬಹುದು. 9 ಕೈ. ಇದಕ್ಕೆ ಕಹಿ ಎಂಬ ಹುರುಳಿದೆ. ಕೈಸೊಪ್ಪು, ಕೈಸೋರೆ ಎಂಬಂತಹ ಜೋಡು ಪದಗಳಲ್ಲಿ ಇದರ ಬಳಕೆ ಇದೆ.